ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಗುರುಗಳೇ, ಹೊಸ ಮನೆ ಕಟ್ಟಿದ್ದೀವಿ, ಮನೆಗೆ ಹೋಗಿದ್ದೀವಿ. ಹೋದ ನಂತರ ಯಾಕೋ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಗುರುಗಳೇ. ಮೊದಲು ಚೆನ್ನಾಗಿ ನಡೀತಾ ಇತ್ತು, ಇತ್ತಿತ್ತಲಾಗ ಅದು ಯಾಕಂತ ಗೊತ್ತಿಲ್ಲ. ಎಲ್ಲ ಕೆಲಸ ಕಾರ್ಯಗಳು ಅದೇನು ಮುಗಿಯೋ ಹಂತಕ್ಕೆ ಬಂತು, ಇನ್ನೇನು ಆಯಿತು ಅನ್ನುವಾಗ ಕೂಡ ಕೆಲವೊಂದು ಕೆಲಸ ಕಾರ್ಯಗಳು ಹಾಗೆ ಆಗದೆ ನಿಲ್ಲುವಂಥದ್ದು ನಡೀತಾ ಇದೆ ಗುರುಗಳೇ. ಬಾಡಿಗೆ ಮನೆ ಗುರುಗಳೇ, ನಾವು ಮನೆ ಚೇಂಜ್ ಮಾಡಿದ್ದೀವಿ. ಮನೆಗೆ ಹೋದ ಮೇಲೆ ಅದೇ ರೀತಿ ಗುರುಗಳೇ, ಸೇಮ್ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಗುರುಗಳೇ. ಅದು ಯಾಕೋ ನಿಂತು ಹೋಗ್ಬಿಟ್ಟಿದೆ. ಈ ಮನೆ ವಾಸ್ತು ಸರಿ ಇಲ್ವೇನೋ? ಈ ರೀತಿಯಾದಂಥ ಸಮಸ್ಯೆಗಳಿಂದ ನೀವು ನರಳುತ್ತಾ ಇದ್ದರೆ ಈ ಪರಿಹಾರವನ್ನು ಮಾಡಿ ನೋಡಿ. ಸಾಧ್ಯವಾದಷ್ಟು ನಾನು ಯಾವುದೇ ಪರಿಹಾರ ಕೊಟ್ಟರು ಒಳ್ಳೆ ದಿನವನ್ನು ಆಯ್ಕೆ ಮಾಡ್ಕೊಳ್ಳಿ. ಒಂದು ಸಗಣಿಯ ದೀಪವನ್ನು, ಸಾಧ್ಯವಾದರೆ ಒಂದು, ಸಾಧ್ಯ ಇನ್ನೂ ಜಾಸ್ತಿ ಆದರೆ 2 ದೀಪವನ್ನು ಮಾಡ್ಕೊಳ್ಳಿ. ಅದಕ್ಕೆ 4 ಮುಖ, ಚೌಮುಖಿ ಅಂತ ಕರಿತೀವಿ ನಾವು, 4 ಮುಖದ ದೀಪವನ್ನು ನೀವು ಒಂದು ತಯಾರು ಮಾಡ್ಕೊಳ್ಳಿ ಕೈಯಿಂದಲೇ. ಅದನ್ನು ಪ್ರತಿದಿನ ಸಂಜೆ ಎಳ್ಳೆಣ್ಣೆ ಹಾಕಿ ನಿಮ್ಮ ಮುಖ್ಯ ದ್ವಾರದ ಹೊರಭಾಗದಲ್ಲಿ, ಮನೆಯ ಮೇನ್ ಡೋರ್ ಇದೆಯಲ್ಲ ಅದರ ಹೊರಭಾಗದಲ್ಲಿ ಪ್ರತಿದಿನ ಉರಿಸುವಂಥ ಪರಿಪಾಠವನ್ನು ಇಟ್ಕೊಂಡು ಬನ್ನಿ. ನೋಡಿ ನಿಮ್ಮ ಮನೆಗೆ ಯಾವ ರೀತಿಯಲ್ಲಿ ಅದೃಷ್ಟ ಕುಲಾಯಿಸುತ್ತೆ, ಆ ಮನೆಯಿಂದ ನಿಮಗೆ ಎಷ್ಟರ ಮಟ್ಟಿಗೆ ಒಳಿತಾಗುತ್ತೆ, ಯಾವ ಯಾವ ಕೆಲಸ ಕಾರ್ಯಗಳು ನಿಂತೋಗಿರಬಹುದು, ಆಗದೇ ಇರಬಹುದು, ಅಂಥ ಕೆಲಸ ಕಾರ್ಯಗಳು ಕೂಡ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಸ್ವಲ್ಪ ದೀಪವನ್ನು ಆ ಬಾಗಿಲಿಂದ ಸ್ವಲ್ಪ ಮಟ್ಟಿಗೆ ದೂರದಲ್ಲಿ ಇಡಿ, ಯಾಕಂದರೆ ಅದು ಸುಟ್ಟು ಹೋದಾಗ ಬಾಗಿಲಿಗೆ ಏನಾದರೂ ಸಮಸ್ಯೆ ಆಗ್ಬೋದು. ಅದಕ್ಕೋಸ್ಕರ ಸ್ವಲ್ಪ ದೂರದಲ್ಲಿಡಿ. ನೋಡಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವಾಸ್ತು ಬದಲಾವಣೆ ಇಲ್ಲದೆ ಈ ದೀಪಗಳಿಂದಲೇ ಪರಿಹಾರವನ್ನು ನೀವು ಮಾಡ್ಕೋಬೋದಾಗಿದೆ.